Hello everyone. Today in this learn about dimension style. So dimension style alli ಯಾವ ತರ dimension setting ಮಾಡ್ಕೋಬೇಕು. Dimension setting ಗೆ shortcut key D enter. So ಇಲ್ಲಿ dimension style manager ಓಪನ್ ಆಗುತ್ತೆ. ಸೊ ಇಲ್ಲಿ annotative standard ಇರುತ್ತೆ. ಸೊ ಇಲ್ಲಿ standard ಅಂತ ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ modify ಅಲ್ಲಿ ಬರಬೇಕು. ಸೊ modify ಅಲ್ಲಿ ಫಸ್ಟ್ ಲೈನ್ಸ್ ಇದೆ. ಸೊ ಇಲ್ಲಿ ನಮಗೆ ಡ್ರಾಯಿಂಗ್ ಲೈನ್ಸ್ ಕಾಣಿಸ್ತಿದೆ ಅಲ್ವಾ. ಸೊ ಇಲ್ಲಿ ಡೈಮೆನ್ಷನ್ಸ್ ಲೈನ್ಸ್ ಇದು ಓಕೆನಾ. ಇಲ್ಲಿ ಡೈಮೆನ್ಷನ್ಸ್ ಲೈನ್ಸ್ ಅಲ್ಲಿ ಕಲರ್ ನ ಚೇಂಜ್ ಮಾಡ್ಕೋಬಹುದು. ಗ್ರೀನ್ ಇತ್ತು, ಬ್ಲೂ ಕಲರ್ ಅಪ್ಲೈ ಮಾಡಿದೆ. ಸೊ ಇಲ್ಲಿ ಲೈನ್ ಟೈಪ್ ಇದೆ. ಸೊ ಲೈನ್ ಟೈಪ್ ನ ಚೇಂಜ್ ಮಾಡ್ಕೋಬಹುದು. ಅದರ್ಸ್ ಅಲ್ಲಿ ಹೋದ್ರೆ ಲೈನ್ ಟೈಪ್ ನ ಚೇಂಜ್ ಮಾಡ್ಕೋಬಹುದು. ಅದರ್ಸ್ ಅಲ್ಲಿ ಬಂದು ಸೊ ಇಲ್ಲಿ ಲೋಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಟೈಪ್ಸ್ ಲೈನ್ ಟೈಪ್ಸ್ ಇರುತ್ತೆ. ಸೊ ಇಲ್ಲಿ ಯಾವ ಲೈನ್ ಆದ್ರೂ ನೀವು ಚೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಓಕೆ ಮಾಡಿ. ಆಲ್ರೆಡಿ ಲೈನ್ ಟೈಪ್ ಸೆಲೆಕ್ಟ್ ಆಗಿದೆ. ಸೊ ಮತ್ತೆ ಅಲ್ಲಿ ತಗೋತಾ ಇಲ್ಲ, ಯಾಕಂದ್ರೆ ನಾನು ಸೆಲೆಕ್ಟ್ ಮಾಡಿಲ್ಲ. ಸೊ ಇಲ್ಲಿ ಓಕೆ ಕೊಟ್ರೆ ಇಲ್ಲಿ ನಾನು ಬೈ ಲೇಯರ್ ಲೈನ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಓಕೆ. ನೆಕ್ಸ್ಟ್ ಓಕೆ ಆಪ್ಷನ್ ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಲೈನ್ ವೇಟ್ ಇದೆ. ಈ ಯಾರ ಮ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಗೆ ಲೈನ್ ವೇಟ್ ಸಿಗುತ್ತೆ. ಸೊ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು ಲೈನ್ ವೇಟ್. ಬೈ ಬ್ಲಾಕ್ ಅಲ್ಲೇ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸಿಂಬಲ್ಸ್ ಅಂಡ್ ಆರೋಸ್ ಇರುತ್ತೆ. ಸೊ ಇಲ್ಲಿ ಕ್ಲೋಸ್ಡ್ ಫೀಲ್ಡ್ ಅಂತ ಇಲ್ಲಿ ಸಿಂಬಲ್ಸ್ ಮತ್ತೆ ಆರೋಸ್ ಇದೆ ಅಲ್ವಾ. ಸೊ ಇಲ್ಲಿ ಕ್ಲೋಸ್ಡ್ ಫೀಲ್ಡ್, ಕ್ಲೋಸ್ಡ್ ಬ್ಲಾಂಕ್, ಕ್ಲೋಸ್ಡ್ ಡಾಟ್, ಆರ್ಕಿಟೆಕ್ಚರಲ್ ಟಿಕ್, ಆಬ್ಲಿಕ್ ಅಂತ ಇದೆ. ಸೊ ಇಲ್ಲಿ ನೀವು ಯಾವ್ದನ್ನಾದ್ರೂ ಸೆಲೆಕ್ಟ್ ಮಾಡಬಹುದು. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಕ್ಲೋಸ್ಡ್ ಫೀಲ್ಡ್ ಆರೋ ಮಾರ್ಕ್ ನ ಸೆಲೆಕ್ಟ್ ಮಾಡಬಹುದು. ಕ್ಲೋಸ್ಡ್ ಫೀಲ್ಡ್ ಬ್ಲಾಂಕ್ ಅಂತ ಇದೆ, ಯಾವ್ದಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಆರ್ಕಿಟೆಕ್ಚರಲ್ ಟಿಕ್ ನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಆರೋ ಸೈಜ್ ನ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ಈ ತರ. ಸೊ ಇದು ಆರೋ ಸೈಜ್. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಲ್ಲಿ ಟೆಕ್ಸ್ಟ್ ಸ್ಟೈಲ್ ಇರುತ್ತೆ. ಟೆಕ್ಸ್ಟ್ ಸ್ಟೈಲ್ ಬಂದು ನಮ್ಗೆ ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಟೆಕ್ಸ್ಟ್ ಕಲರ್ ಇರುತ್ತೆ. ಸೊ ಟೆಕ್ಸ್ಟ್ ಕಲರ್ ನ ಆಡ್ ಮಾಡ್ಕೋಬೇಕು. ಇಲ್ಲಿ ಪಿಂಕ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಫಿಲ್ ಕಲರ್ ಅಂತ ಇದೆ. ಫಿಲ್ ಕಲರ್ ಅಲ್ಲಿ ಈ ಟೆಕ್ಸ್ಟ್ ಏನಿದೆ 1 feet 3 inches ಅದಕ್ಕೆ ನಾವು ಟೆಕ್ಸ್ಟ್ ಕಲರ್ ನ ಫಿಲ್ ಮಾಡ್ಕೋಬಹುದು. ಸೊ ನಾನು ನಾನ್ ಅಲ್ಲಿ ತಗೋತೀನಿ ವೈಟ್. ಈ ತರ ಕಲರ್ ನ ಚೇಂಜ್ ಮಾಡ್ಕೋಬಹುದು. ಟೆಕ್ಸ್ಟ್ ಫಿಲ್ ಗೆ ಕಲರ್ ನ ಚೇಂಜ್ ಮಾಡ್ಕೋಬಹುದು. ನಾನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಹೈಟ್ ಇರುತ್ತೆ. ಟೆಕ್ಸ್ಟ್ ಹೈಟ್ ನ ಇಲ್ಲಿ ಇನ್ಕ್ರೀಸ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರೈಮರಿ ಯೂನಿಟ್ಸ್ ಅಲ್ಲಿ ಸೊ ಇಲ್ಲಿ ಯೂನಿಟ್ ಫಾರ್ಮೆಟ್ ಇದೆ. ಯೂನಿಟ್ ಫಾರ್ಮೆಟ್ ಅಲ್ಲಿ ನಾನು ಆರ್ಕಿಟೆಕ್ಚರಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಯೂನಿಟ್ ಸೆಟಪ್ ಮಾಡ್ಕೊಂಡಿರೋದು ಫೀಟ್ ಅಂಡ್ ಇಂಚಸ್ ಅಲ್ಲಿ. ಸೊ ಆರ್ಕಿಟೆಕ್ಚರಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಪ್ರಿಸಿಷನ್ ಬಂದು 0,0 ಸೆಲೆಕ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಓಕೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಸೆಟ್ ಕರೆಂಟ್ ನ ಕೊಡ್ಬೇಕು. ಸೆಟ್ ಕರೆಂಟ್ ಅಂತ ಕೊಟ್ರೆ ಮಾತ್ರ ಇಲ್ಲಿ ನಮ್ಗೆ ಡೈಮೆನ್ಷನ್ ಸ್ಟೈಲ್ ಚೇಂಜ್ ಆಗಿರುತ್ತೆ. ಇನ್ ಕೇಸ್ ನಾವಿಲ್ಲಿ ಸೆಟ್ ಕರೆಂಟ್ ಅಂತ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಕ್ಲೋಸ್ ಮಾಡಿದ್ರೆ ಡೈಮೆನ್ಷನ್ ಸ್ಟೈಲ್ ಚೇಂಜ್ ಮಾಡಿರೋದು ಇಲ್ಲಿ ಅಪ್ಲೈ ಆಗಿರಲ್ಲ. ಓಕೆನಾ. ನೆಕ್ಸ್ಟ್ ಕ್ಲೋಸ್ ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಫಸ್ಟ್ ಲೈನ್ ತಗೊಂಡಿದ್ದೀನಿ. ಲೈನ್ಗೆ ಡೈಮೆನ್ಷನ್ ಲೀನಿಯರ್ ಅಂತ ಇದೆ. ಸೊ ಡೈಮೆನ್ಷನ್ ಲೀನಿಯರ್ ನ ಸೆಲೆಕ್ಟ್ ಮಾಡ್ತೀನಿ. ಡೈಮೆನ್ಷನ್ ಲೀನಿಯರ್ ಗೆ ಶಾರ್ಟ್ಕಟ್ ಕೀ DLI ಎಂಟರ್. ಸೊ DLI ಎಂಟರ್ ತಗೊಂಡಿದ್ದೀನಿ. ಡೈಮೆನ್ಷನ್ ಲೀನಿಯರ್. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಡೈಮೆನ್ಷನ್ ಲೀನಿಯರ್ ಡೈಮೆನ್ಷನ್ ನನಗೆ 2 feet 8 inches ಅಂತ ಶೋ ಆಗ್ತಿದೆ. DLI ಡಬಲ್ ಎಂಟರ್ ತಗೊಂಡ್ರೆ ಡೈರೆಕ್ಟ್ ಆಗಿ ಲೈನ್ ಮೇಲೆ ಕ್ಲಿಕ್ ಮಾಡಿ ಈ ತರ ಕರ್ಸರ್ ನ ಮೂವ್ ಮಾಡ್ಕೊಂಡ್ರೆ ನನಗೆ ಡೈಮೆನ್ಷನ್ ಡೈರೆಕ್ಟ್ ಆಗಿ ತಗೋಬಹುದು. ಸಿಂಗಲ್ ಎಂಟರ್ ಮಾಡಿದ್ರೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದೇ ಡಬಲ್ ಎಂಟರ್ ಮಾಡಿದ್ರೆ ಲೈನ್ ಮೇಲೆ ಕ್ಲಿಕ್ ಮಾಡಿ ಈ ತರ ಮೂವ್ ಮಾಡಿದ್ರೆ ಸಾಕು. ನೆಕ್ಸ್ಟ್
ಇದು ಡೈಮೆನ್ಷನ್ ಲೀನಿಯರ್. ಸೊ ನೆಕ್ಸ್ಟ್ ಒನ್ ಅಲೈನ್ಡ್ ಡೈಮೆನ್ಷನ್. ಅಲೈನ್ಡ್ ಡೈಮೆನ್ಷನ್ಗೆ ಶಾರ್ಟ್ ಕಟ್ ಕೀ DAL, ಎಂಟರ್. ಸೊ ಇಲ್ಲೂ ಸೇಮ್ ಇರುತ್ತೆ, ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್. ಸೊ ಇದು ಅಲೈನ್ಡ್ ಡೈಮೆನ್ಷನ್. ಸೊ ಇಲ್ಲಿ ಡಬಲ್ ಎಂಟರ್ ಮಾಡಿದ್ರೆ ಡೈರೆಕ್ಟ್ ಆಗಿ ಲೈನ್ ಮೇಲೆ ಕ್ಲಿಕ್ ಮಾಡಿ ಮೂವ್ ಮಾಡ್ಕೋಬಹುದು. ಸೊ ಡೈಮೆನ್ಷನ್ ಲೀನಿಯರ್, ಡೈಮೆನ್ಷನ್ ಅಲೈನ್ಡ್. ಇವಾಗ ಮಾಡ್ತಿರೋದು ಡೈಮೆನ್ಷನ್ ಅಲೈನ್ಡ್. ನೆಕ್ಸ್ಟ್ ಒನ್ ಡೈಮೆನ್ಷನ್ ಆಂಗುಲರ್. ಸೊ ಇಲ್ಲಿ ಆಂಗುಲರ್ ಒಂದು ಆಂಗಲ್ ಕ್ರಿಯೇಟ್ ಆಗಿದೆ ಅಲ್ವಾ, ಸೊ ಇಲ್ಲಿ ಡೈಮೆನ್ಷನ್ ಆಂಗುಲರ್ ನ ಸೆಲೆಕ್ಟ್ ಮಾಡಬಹುದು. ಡೈಮೆನ್ಷನ್ ಆಂಗುಲರ್ಗೆ ಶಾರ್ಟ್ ಕಟ್ ಕೀ DAN. ಡೈಮೆನ್ಷನ್ ಆಂಗುಲರ್ಗೆ ಶಾರ್ಟ್ ಕಟ್ ಕೀ DAN, ಎಂಟರ್. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಸೆಲೆಕ್ಟ್ ಮಾಡ್ತೀನಿ, ಸೆಕೆಂಡ್ ಪಾಯಿಂಟ್ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಆಂಗುಲರ್ 52 ಡಿಗ್ರಿ ಇದೆ. ನೆಕ್ಸ್ಟ್ ಮತ್ತೆ ಇಲ್ಲಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇಲ್ಲಿ ಆಂಗುಲರ್ ತಗೋತೀನಿ. ಸೊ ಇಲ್ಲಿ 120 ಡಿಗ್ರಿ ಇದೆ. ಇದು ಡೈಮೆನ್ಷನ್ ಆಂಗುಲರ್. ನೆಕ್ಸ್ಟ್ ಒನ್ ಆರ್ಕ್ ಲೆಂತ್. ಆರ್ಕ್ ನ ತಗೊಂಡಿದ್ದೀನಿ. ಆರ್ಕ್ ಲೆಂತ್ಗೆ ಸೊ ಇಲ್ಲಿ ಆರ್ಕ್ ಲೆಂತ್ ಇದೆ. ಸೊ ಆರ್ಕ್ ಲೆಂತ್ ನ ಕೂಡ ತಗೋಬೇಕು. ಆರ್ಕ್ ಲೆಂತ್ಗೆ ಶಾರ್ಟ್ ಕಟ್ ಕೀ DAR. ಡೈಮೆನ್ಷನ್ ಆರ್ಕ್ಗೆ ಶಾರ್ಟ್ ಕಟ್ ಕೀ DAR, ಎಂಟರ್. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನ ಸೆಲೆಕ್ಟ್ ಮಾಡಿ ಸೆಕೆಂಡ್ ಪಾಯಿಂಟ್ ನ ಈ ತರ ಮೂವ್ ಮಾಡ್ಕೊಡಿ. 6 feet 11 inches ಇದೆ. ಇದು ಡೈಮೆನ್ಷನ್ ಲೆಂತ್, ಸಾರಿ ಡೈಮೆನ್ಷನ್ ಆರ್ಕ್ ಲೆಂತ್. ಇದು ಆರ್ಕ್ ಲೆಂತ್. ನೆಕ್ಸ್ಟ್ ಒನ್ ರೇಡಿಯಸ್. ಸೊ ಇಲ್ಲಿ ರೇಡಿಯಸ್ ನ ಈ ಸರ್ಕಲ್ಗೆ ರೇಡಿಯಸ್ ನ ತಗೋಬೇಕು. ರೇಡಿಯಸ್ಗೆ ಶಾರ್ಟ್ ಕಟ್ ಕೀ DRA, ಎಂಟರ್. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಡೈಮೆನ್ಷನ್ ರೇಡಿಯಸ್. ಸೊ ನೆಕ್ಸ್ಟ್ ಇದು ಡೈಮೆನ್ಷನ್ ರೇಡಿಯಸ್. ಸೊ ನೆಕ್ಸ್ಟ್ ಡೈಮೆನ್ಷನ್ ಡಯಾಮೀಟರ್. ಡೈಮೆನ್ಷನ್ ಡಯಾಮೀಟರ್ಗೆ ಶಾರ್ಟ್ ಕಟ್ ಕೀ DDI, ಎಂಟರ್. ಸೊ ಇಲ್ಲಿ ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಡೈಮೆನ್ಷನ್ ಡಯಾಮೀಟರ್ ನ ತಗೊಂಡಿದ್ದೀನಿ. 2 feet 9 inches ಇದೆ. ಓಕೆನಾ? ಸೊ ಇದು ಡೈಮೆನ್ಷನ್ ಡಯಾಮೀಟರ್.